ಓಂ ಶಾಂತಿ. ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಆತ್ಮೀಯರೇ, ಹಿಂದಿನ 2 ಸಂಚಿಕೆಯಲ್ಲಿ ನಾವು ವಿದ್ಯಾರ್ಥಿ ಜೀವನದಲ್ಲಿ ಮೌಲ್ಯಗಳು ಎಷ್ಟು ಅಗತ್ಯವಿದೆ ಹಾಗೂ ಮಾತಾಪಿತರು ಮಕ್ಕಳೊಂದಿಗೆ ಹೇಗೆ ಒಂದು ಸ್ನೇಹಿತರ ಭಾವನೆಯಿಂದ ಅವರಿಗೆ ಶಿಕ್ಷಣವನ್ನು ಕೊಡುವಂಥ ಅವಶ್ಯಕತೆ ಇದೆ, ಈ ಒಂದು ಮಾತುಗಳ ಬಗ್ಗೆ ಕೆಲವು ಅಂಶಗಳನ್ನು ತಿಳ್ಕೊಂಡ್ವಿ. ಇವತ್ತು ನಾವು ಸೋಲು ಮತ್ತು ಸಫಲತೆ ಏನು, ನಮ್ಮ ಜೀವನದಲ್ಲಿ ಏನಾದರೂ ಸೋಲು ಅನ್ನುವಂಥದ್ದು ಇದೆಯಾ, ಫೇಲಿಯರ್ಸ್ ಅಂತ ನಾವೇನು ಹೇಳ್ತೀವಿ, ಮತ್ತು ಸಫಲತೆ ಸಕ್ಸಸ್ ಅಂತ ನಾವೇನು ಹೇಳ್ತೀವಿ, ಈ ಎರಡಕ್ಕೂ ಸಹ ಅರ್ಥ ಏನು? ಸೋಲು ಅನ್ನೋದು ಯಾವಾಗ ನಮ್ಗೆ ಅನುಭವ ಆಗುತ್ತೆ ಮತ್ತು ಸಫಲತೆ ಅನ್ನುವಂಥದ್ದು ಎಲ್ಲಾದರೂ ಒಂದು ಮಿತಿ ಇದೆಯಾ, ಅಥವಾ ಸಫಲತೆಗೆ ಅರ್ಥ ಏನು? ಈ ಅಂಶಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಬಹಳ ಸತಿ ನೋಡಿ, ಇದು ಎಲ್ಲರಿಗೂ ಅಪ್ಲೈ ಆಗುವಂತಹ ಒಂದು ವಿಷಯನೇ. ಆದರೂ ಸಹ ಹೆಚ್ಚಾಗಿ ನಾವು ಇವತ್ತು ವಿಷಯದಲ್ಲಿ ಯುವ ಪೀಳಿಗೆಗೆ ಅನುಕೂಲ ಆಗುವಂಥ ಮಾತುಗಳನ್ನು ಹಂಚಿಕೊಳ್ಳೋಣ. ಒಂದು ವಿದ್ಯಾರ್ಥಿ ತನ್ನ ಶಿಕ್ಷಣವನ್ನು ಒಂದು 4 ವರ್ಷದ ಕೋರ್ಸ್ ಅಂತ ತಿಳ್ಕೊಳ್ಳೋಣ. ಆ ಒಂದು 4 ವರ್ಷದಲ್ಲಿ ಒಂದು ವೇಳೆ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಿಲ್ಲ ಅಂದಾಗ ನಾವು ಫೇಲ್ ಅಂತ ಹೇಳ್ತೀವಿ, ಅಥವಾ ಹೆಚ್ಚು ಅಂಕಗಳನ್ನು ಪಡ್ಕೊಂಡ್ವಿ ಅಂದಾಗ ಅದು ಸಕ್ಸಸ್ ಅಂತ ಹೇಳ್ತೀವಿ. ಆದರೆ ಕೆಲವೊಮ್ಮೆ ಬುಕಿಶ್ ನಾಲೆಜ್ ಅಂತ ಹೇಳ್ತೀವಿ, ಪುಸ್ತಕಗಳಿಂದ ನಾವು ಏನು ಅರ್ಥಕೊಂಡು ಬರೆದಿರ್ತೀವಿ, ಕೆಲವರಿಗೆ ಬರೆಯುವಂಥ ಕಲೆ ಇರುತ್ತೆ, ಅರ್ಥ ಮಾಡ್ಕೊಳ್ಳುವಂಥ ಕಲೆ ಇರ್ತದೆ, ಕೆಲವರಿಗೆ ಮಾಡುವಂಥ ಕಲೆ ಇರುತ್ತೆ. ಇಲ್ಲಿ ಉದಾಹರಣೆ ರೂಪದಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಂದಾಗ, ಒಂದು ವಿದ್ಯಾರ್ಥಿ 90% ತಗೊಂಡಿರ್ಬೋದು ಎಲ್ಲ ಸಬ್ಜೆಕ್ಟಲ್ಲಿ, ಇನ್ನೊಂದು ವಿದ್ಯಾರ್ಥಿ ಅಪ್ರಾಕ್ಸಿಮೇಟ್ಲಿ 50% ತಗೊಂಡಿರ್ಬೋದು. ಆದರೆ ಆ ವಿದ್ಯೆಯನ್ನು ಜೀವನದಲ್ಲಿ ಉಪಯೋಗಿಸುವಾಗ ಅದನ್ನು ಎಷ್ಟರ ಮಟ್ಟಿಗೆ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ತೀವಿ ಅನ್ನೋದ್ರ ಮೇಲೆ ವೆದರ್ ಐ ಆಮ್ ಎ ಸಕ್ಸಸ್ಫುಲ್ ಆರ್ ಫೇಲಿಯರ್ ಅನ್ನೋದು ನಿರ್ಧಾರಿತವಾಗತ್ತೆ. ಇಲ್ಲಿ ಹೇಳುವಂಥ ಭಾವನೆ ಏನಪ್ಪ ಅಂತಂದರೆ, ಫೇಲಿಯರ್ ಮತ್ತು ಸಕ್ಸಸ್ ಎನ್ನುವಂಥ ಶಬ್ದನೇ ಬೇಡ ನಮ್ಮ ಜೀವನದಲ್ಲಿ. ನಾವು ಮಾಡುವಂಥ ಕರ್ತವ್ಯ ಏನಿದೆ, ಆ ಒಂದು ಕರ್ತವ್ಯದ ಹಿಂದೆ ನಮ್ಮ ಸತ್ಯವಾದ ಶ್ರಮ ಇದ್ದಾಗ ಅದು ಎಷ್ಟು ನಮಗೆ ಅನುಭವ ಕೊಡ್ತಾ ಹೋಗುತ್ತೆ, ಲರ್ನಿಂಗ್ ಅಂತ ನಾವೇನು ಹೇಳ್ತೀವಿ. ಈಗ ನಾನು ಬರೀಲಿಕ್ಕೆ 50% ಮಾರ್ಕ್ಸೇ ತೊಗೊಂಡಿದ್ದೀನಿ ಎಕ್ಸಾಮಲ್ಲಿ ಅಂದಾಗ ನನ್ನ ಬುದ್ಧಿಯಲ್ಲಿ ಇನ್ನಷ್ಟು ವಿಚಾರ ಇರ್ಬೋದು, ಬಹುಶಃ ನನಗೆ ಬರೆಯುವಂಥ ಕಲೆ ಇಲ್ಲದೆ ಇರ್ಬೋದು, ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮಾಡಲಿಕ್ಕೆ ನನ್ನಲ್ಲಿ ಕುಶಲತೆ ಇದೆ, ಆದರೆ ಬರೀಲಿಕ್ಕೆ ನನ್ನ ಹತ್ರ ಕುಶಲತೆ ಇಲ್ಲ. ಅಲ್ಲಿ ಮಾರ್ಕ್ಸ್ ಸಿಗುವಂಥದ್ದು ಬರೆಯುವಂಥ ಆಧಾರದ ಮೇಲೆ ಆಗುತ್ತಲ್ವ. ಆದ್ದರಿಂದ ಭಲೆ ನಾನು 50% ತೊಗೊಂಡಿದ್ರು, ಸ್ಟಿಲ್ ಐ ಆಮ್ ನಾಟ್ ಎ ಫೇಲಿಯರ್, ಇಟ್ ಈಸ್ ಎ ಸಕ್ಸಸ್ ಅಂತಲೇ ನಾವು ಪರಿಗಣಿಸಬೇಕಾಗತ್ತೆ. ಆದ್ದರಿಂದ ಆತ್ಮೀಯರೇ, ನಮ್ಮ ಜೀವನದಲ್ಲಿ ಈ ಒಂದು ಸೋಲು ಅಥವಾ ಸಫಲತೆ, ಗೆಲುವು ಮತ್ತು ಸೋಲು ಅನ್ನುವಂಥ 2 ಸ್ಪರ್ಧಾತ್ಮಕ ಶಬ್ದಗಳಿದೆಯಲ್ಲ, ಅದನ್ನು ನಾವು ಹೊರಗಡೆ ಇಟ್ಬಿಡೋಣ. ಅದಕ್ಕೆ ಬದಲು ವರ್ತಮಾನ ಜೀವನದಲ್ಲಿ ನಾವು ಏನು ಓದ್ತಾ ಇದ್ದೀವಿ, ಯಾವ ಕ್ಷೇತ್ರದಲ್ಲಿ ಏನು ಕಲಿತಾ ಇದ್ದೀವಿ, ಅದನ್ನು ಮನಸಾರೆ ಕಲಿತಾ ಅದನ್ನು ಎಷ್ಟರ ಮಟ್ಟಿಗೆ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೋದು ಅನ್ನೋದನ್ನು ಅಭ್ಯಾಸ ಮಾಡಬೇಕು. ಈಗ ಒಬ್ಬ ಟೆಕ್ನಿಷಿಯನ್ ಇರ್ತಾನೆ, ಒಬ್ಬ ಮೆಕ್ಯಾನಿಕ್ ಇರ್ತಾನೆ, ಒಂದು ಆಟೋಮೊಬೈಲ್ ಕಂಪನಿಯಲ್ಲಿ ಕೆಲಸ ಮಾಡುವಂಥವನು ಇರ್ತಾನೆ. ಅವನು ಏನೂ ಓದಿರಲ್ಲ ಅಂತ ತಿಳ್ಕೊಳ್ಳಿ, ಆದರೂ ಸಹ ಪಾಸಿಂಗ್ ಮಾರ್ಕ್ಸ್ ತೊಗೊಂಡಿರ್ತಾನೆ ಅಷ್ಟೇ. ಇನ್ನೊಬ್ಬ ಬಹಳ ಚೆನ್ನಾಗಿ ಓದಿರ್ತಾನೆ, 90% ಮಾರ್ಕ್ಸೇ ತೊಗೊಂಡಿರ್ಬೋದು. ಆದರೆ ನೋಡಿ, ಒಂದು ಸಾಮಾನ್ಯವಾದಂತಹ ಒಂದು ಮೆಕ್ಯಾನಿಕ್ಕು ಬಹಳ ದೊಡ್ಡ ಗಾಡಿಯನ್ನು ರಿಪೇರಿ ಮಾಡಬೇಕಾದ್ರೆ ಅವನಿಗೆ ಕಲೆ ಇರ್ತದೆ, ಬೇಸಿಕ್ ಅರ್ಥ ಮಾಡ್ಕೊಳ್ಳಿಕ್ಕೆ ಅವನು ಓದಿರ್ಬೋದು ಅಷ್ಟೇ. ಬಟ್ ಈ ಯೂಸಸ್ ಇಸ್ ಕಾಮನ್ ಸೆನ್ಸ್. ಅದರ ಜೊತೆಯಲ್ಲಿ ಇವನು ಎಂತಹ ಒಂದು ತೊಂದರೆ ಇದ್ರೂ ಗಾಡಿನ ಸರಿ ಮಾಡಿಕೊಡುವಂಥ ಕಲೆ ಇರ್ತದೆ. ದೆನ್ ಹೀ ಈಸ್ ಎ ಸಕ್ಸಸ್ಫುಲ್ ಮ್ಯಾನ್, ಇಸ್ ಇಟ್ ನಾಟ್? ಅಲ್ಲಿ ಇವನು ಪರೀಕ್ಷೆಯಲ್ಲಿ ಇಷ್ಟೇ ಮಾರ್ಕ್ಸ್ ತೊಗೊಂಡಪ್ಪ, ಆದ್ದರಿಂದ ಇವನು ಫೇಲಿಯರ್ ಆಗಿದ್ದಾನೆ ಅನ್ನುವಂಥ ಮಾತು ಬರಲ್ಲ. ಆದ್ದರಿಂದ ಈ ಸೋಲು ಮತ್ತು ಸಫಲತೆ, ಈ 2ರ ಮಧ್ಯೆ ನಾವು ನಮ್ಮ ಒಂದು ಹಾದಿಯನ್ನು ಸುಗಮವಾಗಿ ನಡೆಸ್ಕೊಂಡು ಗುರಿಯತ್ತ ಸಾಗಬೇಕು ಅಂದಾಗ, ಸೋಲು ಅನ್ನೋ ಶಬ್ದಕ್ಕೆ ಇಲ್ಲಿ ಮತ್ತೆ ಪ್ರಯತ್ನ ಮಾಡಬೇಕು,
ಮರಳಿ ಪ್ರಯತ್ನವ ಮಾಡು ಮನುಜನೇ ಅಂತ ದೊಡ್ಡವರು ಹೇಳಿದಾರಲ್ವ. ಸೊ ಮರಳಿ ಮರಳಿ ಯತ್ನವ ಮಾಡ್ತಾನೇ ಹೋಗಬೇಕು. ಎಲ್ಲಿವರೆಗೆ ಅಂದಾಗ ನಾನೇನು ಅಂದ್ಕೊಂಡಿದ್ದೀನೋ, ನನ್ನ ಸಮರ್ಥತೆ ಎಷ್ಟಿದೆಯೋ, ನನ್ನ ಶಕ್ತಿ ಎಷ್ಟಿದೆಯೋ, ನನ್ನಲ್ಲಿ ಯಾವ ವಿಶೇಷತೆ ಇದೆಯೋ ಅದನ್ನೆಲ್ಲವನ್ನು ಉಪಯೋಗಿಸಿ ಎಲ್ಲಿವರೆಗೆ ನಾನು ಗುರಿಯನ್ನು ಮುಟ್ಟಬೇಕು ಅಂದ್ಕೊಳ್ತೀನೋ ಅಲ್ಲಿವರೆಗೆ ನಾನು ಹೋಗ್ತಾ ಇರಬೇಕು. ಅದನ್ನು 1 ಸತಿ ಮಾಡ್ಬೋದು, 2 ಸತಿ ಮಾಡ್ಬೋದು, 4 ಸತಿ ಮಾಡ್ಬೋದು. ಮಾಡ್ತಾನೇ ಹೋಗ್ತಾ ಇರುವಂಥ ಶ್ರಮ ಏನಿದೆ ಅನೇಕ ಅನುಭವಗಳನ್ನು ಕೊಡ್ತಾ ಹೋಗುತ್ತೆ. 1 ಸತಿ ಮಾಡಿದಾಗ ನನಗೆ 50% ಎಕ್ಸ್ಪೀರಿಯನ್ಸ್ ಆಗ್ಬೋದು, ಮತ್ತೊಮ್ಮೆ ಮಾಡಿದಾಗ ಅದು ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೆ 1 ಸತಿ ಒಬ್ಬ ರಾಜ ಅವನ ಶತ್ರುಗಳು ಅವನನ್ನು ಆಕ್ರಮಣ ಮಾಡಿದಾಗ ಎಲ್ಲೋ ಒಂದು ಕಡೆ ಕಾಡಲ್ಲಿ ಅವನು ಬಚ್ಚಿಟ್ಕೊಳ್ಳೋಕ್ಕೆ ಜಾಗ ಹುಡುಕ್ತಾ ಇರ್ತಾನೆ. ಒಂದು ಸಣ್ಣದಾದಂತಹ ಗುಹೆ ಸಿಗತ್ತಂತೆ. ಆ ಗುಹೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಆದರೆ ಆ ಗುಹೆ ಒಳಗಡೆ ಸೇರಿಕೊಂಡಾಗ ಹೊರಗಡೆ ಎಲ್ಲ ಬಹಳಷ್ಟು ಗಿಡ ಮರಗಳು ಪೊರೆ ಇರ್ತದೆ. ಆ ಶತ್ರುಗಳು ಅಲ್ಲಿಂದ ಓಡಿ ಬರ್ತಿರ್ತಾರೆ. ಆದರೆ ಅದು ಎಷ್ಟು ಸಣ್ಣದಾಗಿರುವಂತಹ ಒಂದು ಗುಹೆ ಇರುತ್ತದೆ ಅಂದರೆ ಆ ಮರ ಗಿಡಗಳು ಬೆಳೆದಿರೋದ್ರಿಂದ ಆ ಶತ್ರುಗಳು ಕಾಣಿಸೋದಿಲ್ಲ. ಆದರೆ ಆ ರಾಜನಿಗೆ ನಾನು ರಾಜನಾಗಿ ನಾನು ಹತಾಶನಾಗ್ಬಿಟ್ನಲ್ಲ, ಇದು ನನ್ನ ಜೀವನದ ಬಹಳ ದೊಡ್ಡ ಸೋಲಲ್ವಾ ಅಂತ ಹೇಳಿ ಒಳಗಡೆ ಏನೋ ಒಂದು ರೀತಿಯ ಜಿಗುಪ್ಸೆ ಭಾವನೆ ಬರುತ್ತೆ. ಆದರೂ ಸಮಯ ಕಳಿಬೇಕಲ್ಲ, ಆಪತ್ತಿನ ಸಮಯ ಅಲ್ವಾ ಅದು. ಅಲ್ಲಿ ಬಹಳ ತಾಳ್ಮೆನೂ ಬೇಕು. ಹೊರಗಡೆ ಹೋದರೆ ಶತ್ರುಗಳು ಹಿಡ್ಕೊಂಡ್ಬಿಡ್ತಾರೆ. ನಾನು ರಾಜ, ಈ ಗುಹೆ ಒಳಗಡೆ ನಾನು ಸಣ್ಣದಾದಂಥ ಒಂದು ಇಲಿಮರಿ ಥರ ಔತ್ಕೊಂಡು ಕೂತಿದ್ದೀನಿ. ಇದು ಎರಡೂ ಸಹ ಅವನಿಗೆ ಸಂಘರ್ಷದ ಭಾವನೆಯನ್ನು ತಂದು ಕೊಡ್ತಾ ಇರ್ತದೆ. ಆದರೆ ದೀರ್ಘವಾಗಿ ತಾಳ್ಮೆಯಿಂದ ಆ ಒಂದು ಗುಹೆಯ ಬಾಗಿಲನ್ನು ನೋಡ್ತಾ ಇರ್ತಾನೆ. ಅಲ್ಲಿ ಒಂದು ದೊಡ್ಡದಾದ ಜೇಡರ ಹುಳ ಇರ್ತದೆ. ಅದು ಏನು ಮಾಡುತ್ತೆ ಅಂದರೆ ತನಗೆ ಪದರವನ್ನು ಕ್ರಿಯೇಟ್ ಮಾಡ್ತಾ ಇರ್ತದೆ. ತನ್ನ ಬಾಯಿಂದ ಬರುವಂತಹ ಒಂದು ಜೊಳ್ಳಿಂದ ಅದು ಪೊರೆಯನ್ನು ರೆಡಿ ಮಾಡ್ತಾ ಇರ್ತದೆ. ಮಾಡ್ತಾ ಮಾಡ್ತಾ ಅದೆಷ್ಟೋ ಬಾರಿ ಕೆಳಗಡೆ ಬಿದ್ದೋಗುತ್ತೆ. ಮತ್ತೆ ಅದು ಹತ್ತಿಬಿಟ್ಟು ಮತ್ತೆ ಅದೇ ಪದರವನ್ನು ಪುನಃ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಮಾಡ್ತಾ ಮಾಡ್ತಾ ನೋಡಿದಾಗ ಸುಂದರವಾದಂಥ ಒಂದು ಜೇಡರ ಬಲೆ ರೆಡಿಯಾಗ್ಬಿಡುತ್ತೆ. ಈ ಒಂದು ದೃಶ್ಯವನ್ನು ಬಹಳ ತಾಳ್ಮೆಯಿಂದ ರಾಜ ನೋಡ್ತಾ ನೋಡ್ತಾ ಪಾಠ ಕಲಿತಾನೆ. ಏನಂತ, ಓಹೋ, ಇದು ಒಂದು ಸಣ್ಣ ಜೇಡರ ಹುಳುವಿಗೆ ಇಷ್ಟೊಂದು ಬುದ್ಧಿ ಇದೆ, ಮರಳಿ ಮರಳಿ ಪ್ರಯತ್ನ ಮಾಡು ಮಾನವನೇ ಅಂತ ಹಿರಿಯರು ಹೇಳಿದ್ದಾರೆ. ಆದರೆ ಈ ಹುಳಕ್ಕೆ ಎಲ್ಲಿಂದ ಬುದ್ಧಿ ಬಂತು? ಎಷ್ಟು ಬಾರಿ ಕೆಳಗಡೆ ಬಿದ್ದರೂ ಸಹ, ಅದೆಷ್ಟು ಬಾರಿ ಆ ಒಂದು ಪೊರೆಗಳು ಕಟ್ಟಾಗ್ತಾ ಇದ್ರೂ ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಕೊನೆಗೂ ತನ್ನ ಒಂದು ಗೂಡನ್ನು ರೆಡಿ ಮಾಡೇ ಬಿಡ್ತಲ್ಲ. ಅಂದಾಗ ನಾನೇನು, ನನ್ನಲ್ಲಿ ಸಮರ್ಥತೆ ಇದೆ, ದೇವರು ಬುದ್ಧಿ ಕೊಟ್ಟಿದ್ದಾನೆ, ಶಕ್ತಿ ಇದೆ, ವಿಚಾರವನ್ನು ಮಾಡುವಂತಹ ಒಂದು ಸಾಮರ್ಥ್ಯ ಇದೆ, ಎಲ್ಲವೂ ಇದೆ. ಆದರೂ ಸಹ ನಾನು ಒಂದು ಹೇಡಿಯಾಗಿ ಈ ರೀತಿ ಕೂತ್ಕೊಂಡಿದ್ದೀನಲ್ಲ ಅಂತ ಹೇಳಿ ಆಗ ಅವನಲ್ಲಿ ಒಂದು ಒಳ್ಳೆಯ ಜಾಗೃತಿ ಬರುತ್ತೆ. ಏನದು? ನಾನು ಮರಳಿ ಪ್ರಯತ್ನ ಮಾಡಬೇಕು. ಸೋಲು ಸೋಲಲ್ಲ. ಸೋಲಿಂದ ಪಾಠ ಏನಪ್ಪ ಅಂದರೆ ಮತ್ತೊಂದು ಬಾರಿ ಪ್ರಯತ್ನ ಪಡಬೇಕಷ್ಟೇ. ಹಾಗಾಗಿ ಆತ್ಮೀಯರೇ, ಅವರು ಪೋಷಕರಿರ್ಬೋದು, ಮಾತಾಪಿತರಿರ್ಬೋದು, ಅಥವಾ ವಿದ್ಯಾರ್ಥಿಗಳೇ ಇರ್ಬೋದು, ಯುವ ಜನಾಂಗದವರೇ ಇರ್ಬೋದು, ನಮ್ಮ ಜೀವನದಲ್ಲಿ ಸೋಲು ಅನ್ನೋ ಶಬ್ದವನ್ನೇ ನಾವು ತೆಗೆದುಹಾಕೋಣ. ಒಂದು ವೇಳೆ ನಾವು ಪ್ರಯತ್ನ ಪಟ್ವಿ, ನಾವು ಅಂದ್ಕೊಂಡಿದ್ದು ತಕ್ಷಣ ಸಿಕ್ಕಲಿಲ್ಲ ಅಂದಾಗ ಏನೋ ಒಂದು ಅದರಲ್ಲಿ ಕೊರತೆ ಇದೆ, ಏನೋ ಒಂದು ನ್ಯೂನತೆ ಇದೆ, ಅದನ್ನು ತುಂಬಬೇಕಷ್ಟೇ. ಯಾವಾಗ ಅದನ್ನು ತುಂಬುತ್ತೀವಿ ಆಗ ಆ ಸಫಲತೆ ಅನ್ನೋದು ತನ್ನಿಂದ ತಾನೇ ನಮ್ಮ ಬಳಿ ಹರಿದು ಬರುತ್ತೆ. ಅದಕ್ಕೆ ಒಂದು ನಿರಂತರವಾದ ಶ್ರಮ. ಯಾವುದೂ ಕಾರಣ ನಾವು ಕೈಕಟ್ಟಿ ಕುಳಿತುಕೊಂಡು ಇಷ್ಟೇ ನಾನು ಮಾಡಲಿಕ್ಕಾಗತ್ತೆ ಅನ್ನುವಂಥ ಮನೋಭಾವನೆಯನ್ನು ಕಿತ್ತು ಹಾಕಿ ನಿರಂತರ ಪ್ರಯತ್ನ ಮಾಡ್ತಾ ಹೋದಾಗ ಅವಶ್ಯವಾಗಿ ನಾವು ನಮ್ಮ ಗುರಿಯನ್ನು ಸೇರ್ತೇವೆ. ಎರಡನೇದು, ಯಾರೆಲ್ಲ ಜೀವನದಲ್ಲಿ ಸಫಲರಾಗಿದ್ದಾರೆ ಅವರ ಜೀವನದ ಒಂದು ಹಿಂದಿನ ಹಾದಿಯನ್ನು ಸ್ವಲ್ಪ ನಾವು ತಿರುಗಿ ನೋಡಿದಾಗ ಯಾರೂ ಸಹ ಒಂದೇ ಒಂದು ಜೊತೆ ಅಥವಾ ಒಂದೇ ಒಂದು ಹೆಜ್ಜೆಯಲ್ಲಿ ಸಫಲರಾಗಿರೋದು ಕಾಣೋದೇ ಇಲ್ಲ. ಎಲ್ಲರೂ ಸಹ ಅನೇಕ ಬಾರಿ ಪ್ರಯತ್ನ ಪಟ್ಟಿದ್ದಾರೆ, ಅನೇಕ ಸಂಘರ್ಷಗಳನ್ನು ಅನುಭವಿಸಿದ್ದಾರೆ. ಆ ನಂತರವೇ ಒಂದು ಸಫಲತೆಯ ಶಿಖರವನ್ನು ಏರಿದ್ದಾರೆ. ಅದು ಸಾಮಾನ್ಯ ಜೀವನದಲ್ಲಿರುವಂಥ ಮನುಷ್ಯರಿರ್ಬೋದು, ಅಥವಾ ಮಹಾತ್ಮರಿರ್ಬೋದು, ಅಥವಾ ಯೋಗಿಗಳಿರ್ಬೋದು, ಯಾರೇ ಇರ್ಬೋದು.
ಆದ್ದರಿಂದ ಜೀವನ ಎನ್ನುವಂಥದ್ದು ಪ್ರತಿ ಒಂದು ಹಂತದಲ್ಲಿ ನಮಗೆ ಅನೇಕ ಸುಂದರವಾದ ಅನುಭವಗಳನ್ನು ಕೊಡ್ತಾ ಹೋಗುತ್ತೆ. ಆದ್ದರಿಂದ ನಾವು ಎಲ್ಲೂ ಸಹ ನಾನು ಮಾಡಲಿಕ್ಕೆ ಆಗಲ್ಲ, ನಾನು ಮಾಡದೇ ಆದರೆ ಸೋಲನ್ನು ಅನುಭವಿಸಿದ್ದೀನಿ, ನಾನು ಫೇಲ್ ಆಗಿಬಿಟ್ಟೆ, ನಾನು ಪ್ರಯತ್ನ ಮಾಡಿದೆ ಇದಾಗಲಿಲ್ಲ ಅನ್ನುವಂಥ ಮನೋಭಾವನೆಯನ್ನು ಬಿಟ್ಟು ನಾನು ಏನು ಮಾಡಬೇಕು ಅದನ್ನು ಮತ್ತೆ ಮಾಡುವಂತಹ ಶಕ್ತಿಯನ್ನು ಇಟ್ಕೊಂಡಾಗ ಬಹುಶಃ ಬಹಳ ಬೇಗನೆ ನಾವು ಸಫಲತೆಯ ಶಿಖರವನ್ನು ಹತ್ತುತ್ತೇವೆ. ನೋಡಿ, ಒಂದು ಸಣ್ಣದಾದಂತಹ ಒಂದು ಪ್ರಾಣಿಗೆ, ಅದು ಬೆಕ್ಕಿರ್ಬೋದು, ನಾಯಿಗಿರ್ಬೋದು, ಒಂದು ಸ್ವಲ್ಪ ದೂರದಲ್ಲಿ ಅದಕ್ಕೆ ಬೇಕಾಗಿರುವಂಥ ಆಹಾರವನ್ನು ಇಟ್ಬಿಡಿ. ಆದರೆ ಅದು ಯಾವಾಗ ಹತ್ತಿರ ಬರುತ್ತೆ ಅದನ್ನು ನೀವು ಮತ್ತೆ ತೆಗೆದುಬಿಡಿ, ಮತ್ತೆ ತೋರಿಸಿ, ಅದು ಯಾವುದೇ ಕಾರಣ ಅದು ಸಿಗೋ ತನಕ ತನ್ನ ಒಂದು ಪ್ರಯತ್ನವನ್ನು ಬಿಡೋದಿಲ್ಲ. ಕಾರಣ ಏನಂದರೆ, ನಾನು ಅದನ್ನು ಪಡ್ಕೊಳ್ಬಲ್ಲೆ, ಅದನ್ನು ತೆಗೆದುಕೊಳ್ಳಿಕ್ಕೆ ನನ್ನಲ್ಲಿ ಶಕ್ತಿ ಇದೆ, ಅದನ್ನು ನಾನು ಸ್ವೀಕಾರ ಮಾಡುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡಬಲ್ಲೆ. ಯಾಕೆಂದರೆ ಅದಕ್ಕೆ ಕೇವಲ ಒಂದೇ ಒಂದು ಗುರಿ ಇರುತ್ತೆ, ಪ್ರಯತ್ನ. ಹಾಗೆ ಮನುಷ್ಯನ ಜೀವನದಲ್ಲೂ ಸಹ ನಾವು ಏನು ಆಗಬೇಕು ಅನ್ನುವಂಥ ಗುರಿ ನಿಶ್ಚಿತವಾಗಿರಲಿ, ಆದರೆ ಆಗುವಂಥ ನಿಟ್ಟಲ್ಲಿ ಮಾಡುವ ಪ್ರಯತ್ನ ಇದೆಯಲ್ಲ ಅದು ನಿರಂತರವಾಗಿ ಸಾಗಬೇಕು. 1 ಬಾರಿ 10 ಬಾರಿ ಮಾಡದೆ ಆದರೆ ಆಗಲಿಲ್ಲ ಅಂತ ಹೇಳಿ ನಾವು ಯಾವಾಗ ಕೈ ಬಿಟ್ಬಿಡ್ತೇವೆ, ಆ ಪ್ರಯತ್ನದ ಒಂದು ಶ್ರಮವನ್ನು ಬಿಟ್ಬಿಡ್ತೀವಿ, ಆಗ ಅಷ್ಟೂ ಸಮಯ ಮಾಡಿದ್ದು ಅದು ನಷ್ಟವಾಗುತ್ತೆ, ಅಲ್ಲಿ ಫೇಲಿಯರ್ ಅಂತ ಹೇಳ್ತೀವಿ. ಆದರೆ ಯಾವ ವ್ಯಕ್ತಿ ನಿರಂತರವಾಗಿ ಮಾಡ್ತಾನೆ ಹೋಗ್ತಾನೆ, ಆ ಒಂದು ನಿರಂತರ ಪ್ರಯತ್ನದ ಒಂದು ಹಾದಿಯಲ್ಲಿ ಯಾವುದೇ ಒಂದು ವಿಘ್ನಗಳು ಬಂದರೂ ಅದನ್ನು ಮುಂದುವರಿಸ್ಕೊಂಡು ಅದನ್ನು ಕ್ರಾಸ್ ಮಾಡಿ ಮುಂದೆ ಹೋಗ್ತಾನೆ ಅಂದರೆ ಅಂತಹ ವ್ಯಕ್ತಿಗೆ ಎಂದೂ ಸಹ ಸೋಲನ್ನುವಂಥ ಅನುಭವನೇ ಇಲ್ಲ. ಆ ವ್ಯಕ್ತಿಯ ಜೀವನದಲ್ಲಿ ಸೋಲಂದರೆ ಏನು ಅದಕ್ಕೆ ಅರ್ಥನೇ ಇಲ್ಲ. ಎರಡನೇದು, ನಾವು ಬಹಳ ಸತಿ ಸೋಲು ಎನ್ನುವಂಥ ಶಬ್ದವನ್ನು ಅನ್ಯರ ಜೀವನಕ್ಕೆ ಹೋಲಿಕೆ ಮಾಡಿ, ಅವರು ಎಷ್ಟು ಚೆನ್ನಾಗಿ ಎಲ್ಲವನ್ನು ಪಡ್ಕೊಂಡಿದ್ದಾರೆ, ನಾನು ಪಡ್ಕೊಂಡಿಲ್ಲ, ಅದಕ್ಕೆ ನನ್ನ ಜೀವನದಲ್ಲಿ ಸೋಲನ್ನು ಅನುಭವಿಸ್ತೆ ಅನ್ನುವಂಥ ಕಂಪ್ಯಾರಿಸನ್ ಅಂತ ಹೇಳ್ತೀವಿ. ಅದಕ್ಕೆ ಇನ್ನೊಂದು ಶಬ್ದದಲ್ಲಿ ಫಾಲ್ಸ್ ಕಂಪ್ಯಾರಿಸನ್ ಅಂತ ಹೇಳ್ಬೋದು. ಈ ಜಗತ್ತಲ್ಲಿ ಆತ್ಮೀಯರೇ ಒಂದು ವಿಚಾರವನ್ನು ತಿಳ್ಕೋಬೇಕು, ನಾವು ಯಾರಿಗೂ ಯಾರೊಡನೆ ಹೋಲಿಕೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂದರೆ ನೀವೇನಾಗಿದ್ದೀರಾ, ನೀವೇನಾಗಲಿಕ್ಕೆ ಬಯಸ್ತೀರಾ ಅದು ನೀವೇ ಆಗಬಲ್ರಿ. ಕೇವಲ ನಾವು ಅನ್ಯರ ಒಂದು ವಿಧಿಯನ್ನು, ಅನ್ಯರ ಶ್ರಮವನ್ನು, ಅನ್ಯರ ಸಾಧನೆಯನ್ನು ನಾವು ಕೇಳಿ ತಿಳ್ಕೊಂಡು ನಮ್ಮಲ್ಲಿ ಉತ್ಸಾಹವನ್ನು, ನಮ್ಮಲ್ಲಿ ಜಾಗೃತಿಯನ್ನು ಮೂಡಿಸ್ಕೋಬೋದು. ಬಾಕಿ ಯಾವತ್ತೂ ಸಹ ನಾವು ಬೇರೆಯವರನ್ನು ಹೋಲಿಕೆ ಮಾಡಿ ನಾವು ಹೀಗೆ ಆಗಬೇಕಾಗಿತ್ತು, ಆಗಲಿಲ್ವಲ್ಲ, ಅದಕ್ಕೋಸ್ಕರ ನಾನು ಜೀವನದಲ್ಲಿ ಬೇಸತ್ತೋಗಿದ್ದೀನಿ, ಇಲ್ಲ, ನೀವೇನಾಗಬೇಕಾಗಿತ್ತು ನೀವು ಬೇರೆಯೇ ಆಗಬೇಕು. ಯಾಕೆಂದರೆ ಈ ಸೃಷ್ಟಿಯಲ್ಲಿ ಬಹಳ ಒಂದು ಸುಂದರವಾದ ವೈವಿಧ್ಯತೆ ಇದೆ. ಆ ವೈವಿಧ್ಯತೆಯಲ್ಲಿ ನೀವು ಒಂದು ವಿಶೇಷವಾದಂತಹ ಒಂದು ಪಾತ್ರ ಮಾಡ್ತಾ ಇದ್ದೀರಾ. ಆದ್ದರಿಂದ ನನಗೆ ದೇವರು ಕೊಟ್ಟಿರುವಂಥ ವಿಶೇಷತೆ ಏನು, ನನ್ನಲ್ಲಿ ಯಾವ ಒಂದು ವಿಶೇಷತೆ ಇದೆ ಅದನ್ನು ವಿಕಾಸ ಮಾಡಿಕೊಳ್ಬೇಕು, ಅದನ್ನು ಮೊದಲು ಪರಿಶೀಲನೆ ಮಾಡ್ಕೋಬೇಕು. ಅದನ್ನೇ ನಾನು ಹಿಂದಿನ ಸಂಚಿಕೆಯಲ್ಲೂ ಹೇಳಿದೆ, ಪೋಷಕರಿರ್ಬೋದು, ತಂದೆ ತಾಯಿಗಳಿರ್ಬೋದು, ಮಕ್ಕಳಲ್ಲಿ ಯಾವ ವಿಶೇಷತೆ ಇದೆ ಅನ್ನೋದನ್ನು ಕಂಡಿಡ್ಕೋಬೇಕು. ಅದನ್ನು ಹೊರಗಡೆ ತೆಗಿಲಿಕ್ಕೆ ನೀವು ಪ್ರಯತ್ನ ಮಾಡಿ. ಈ ರೀತಿಯಲ್ಲ, ಎಲ್ಲರೂ ಸಹ ಇವತ್ತಿನ ಸಮಾಜದಲ್ಲಿ ಬಹಳ ದೊಡ್ಡ ದೊಡ್ಡ ಪದವೀಧರರಾಗ್ತಾ ಇದ್ದಾರೆ, 90% ತಗೋತಾ ಇದ್ದಾರೆ. ಆದ್ದರಿಂದ ಅಂಥದ್ದೇ ನನ್ನ ಮಗ ಆದರೆ, ಅಂಥದ್ದೇ ನನ್ನ ಮಗಳು ಆದರೆ ಮಾತ್ರ ನನ್ನ ಜೀವನದಲ್ಲಿ ಏನೋ ಒಂದು ಸಫಲತೆ ಪಡೆದೆ. ಇದು ಫಾಲ್ಸ್ ಕಂಪ್ಯಾರಿಸನ್, ಇದರಲ್ಲಿ ಸತ್ಯತೆ ಇಲ್ಲ. ಇದು ಒಂದು ರೀತಿ ನಮ್ಮ ಮನಸ್ಸು ಭ್ರಮೆಯ ಲೋಕದಲ್ಲಿ ಹರಿದಾಡ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ ಇರ್ಬೋದು ಅಥವಾ ವೈಯಕ್ತಿಕ ಜೀವನದಲ್ಲಿ ಯಾವುದೇ ಮನುಷ್ಯರಿರ್ಬೋದು, ಈ ಸೋಲು ಎನ್ನುವಂಥದ್ದು ನಮ್ಮ ಜೀವನದಲ್ಲಿ ಇಲ್ಲವೇ ಇಲ್ಲ ಅಂತ ಮನಗಣಿಸಿ. ಸಫಲತೆ ಎನ್ನುವಂಥದ್ದು 100% ನಮಗೆ ಸಿಕ್ಕೇ ಸಿಗುತ್ತೆ. ಆದರೆ ಆ ಒಂದು ಗುರಿಯತ್ತ ಹೋಗಲಿಕ್ಕೆ ನಾನಿವತ್ತು 10 ಹೆಜ್ಜೆ ಹಾಕಿದ್ದೀನಿ, ಸುಸ್ತಾಗಿದ್ದೀನಿ, ಒಂದು ಅರ್ಧ ಗಂಟೆ ನೀವು ರೆಸ್ಟ್ ಮಾಡಿ, ಮತ್ತೆ ಮುಂದೆ 20 ಹೆಜ್ಜೆ ಹಾಕಿ, 30 ಹೆಜ್ಜೆ ಹಾಕಿ, ಆಗ 100 ಹೆಜ್ಜೆ ದೂರದಲ್ಲಿರುವಂಥ ಸಫಲತೆ ಅವಶ್ಯವಾಗಿ ನಮಗೆ ಸಿಗುತ್ತೆ. ಉದಾಹರಣೆಗೆ ನೋಡಿ, ಮೌಂಟ್ ಎವರೆಸ್ಟ್, ಹಿಮಾಲಯ ಪರ್ವತವನ್ನು ಅನೇಕ ವ್ಯಕ್ತಿಗಳು ಹತ್ತಿದ್ದಾರೆ. ಆದರೆ ಮೊದಲು ಹತ್ತಿದವರ ಒಂದು ಹೆಸರು ಇಂದಿಗೂ ಜಗತ್ತಲ್ಲಿ ಪ್ರಖ್ಯಾತವಾಗಿದೆ. ಕಾರಣ ಏನಂದರೆ ಅವರು ಮಾರ್ಗದರ್ಶಕರಾದರು. ಹಾಗಂತ ಹೇಳಿ ಹಿಂದೆ ಬರುವಂತಹ ಅನೇಕರು ಸೋಲನ್ನು ಅನುಭವಿಸಿದ್ರು ಅಂತಲ್ಲ. ಅವರ ಹಿಂದೆ ಅನೇಕರು ಆ ಹೆಜ್ಜೆಯನ್ನು ಗುರುತಿಸ್ಕೊಂಡು, ಆ ಸಾಧನೆಯನ್ನು ಗುರುತಿಸ್ಕೊಂಡು ಆ ಶಿಖರವನ್ನು ಏರಿದ್ದಾರೆ.
ಹಾಗೆ ಅನ್ಯರ ಜೀವನದಿಂದ ನಾವು ಪ್ರೇರಣೆಯನ್ನು ತಗೋಬೇಕು. ಅವರ ಜೀವನದ ಅನುಭೂತಿಯನ್ನು ತಗೊಂಡಾಗ ನಮಗೆ ಮಾರ್ಗವನ್ನು ಸಡಿಲ ಮಾಡ್ಕೊಳ್ಳಿಕ್ಕೆ, ಸರಾಗ ಮಾಡ್ಕೊಳ್ಳಿಕ್ಕೆ, ಸರಳ ಮಾಡ್ಕೊಳ್ಳಿಕ್ಕೆ ಸಹಯೋಗ ಖಂಡಿತ ಸಿಗುತ್ತೆ. ಆದರೆ ಜೀವನದಲ್ಲಿ ನಾವು ಸದಾ ಸಫಲರಾಗ್ತೀವಿ. ಸಫಲತೆ ನಮಗೆ ಕಟ್ಟಿಟ್ಟ ಬುತ್ತಿ ಎನ್ನುವಂಥ ನಿಶ್ಚಯದಿಂದ ನಾವು ಶ್ರಮಪಟ್ಟಾಗ ನಾವೇನಾಗಬೇಕು, ಖಂಡಿತ ಆಗ್ತೀವಿ. ಅದರ ಹಿಂದೆ ಸೋಲೆನ್ನುವಂಥ ಕೀಳರಿಮೆ ಅಥವಾ ನಕಾರಾತ್ಮಕ ಭಾವನೆಯನ್ನು ನಾವು ಸದಾ ಕಾಲಕ್ಕಾಗಿ ತೆಗೆದುಹಾಕಬೇಕು. ಆತ್ಮೀಯರೇ, ತಮ್ಮೆಲ್ಲರಿಗೂ ಸಫಲತೆ ಸದಾ ಸಿಗಲಿ ಅಂತ ಹೇಳಿ ಆಶಿಸ್ತಾ ಈ 2 ಮಾತುಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ನಮ್ಮಲ್ಲಿ ಬರುವಂಥ ಅನೇಕ ನಕಾರಾತ್ಮಕ ಭಾವನೆಗಳನ್ನು, ಅನಿರೀಕ್ಷಿತವಾಗಿರುವಂಥ ಪರಿಸ್ಥಿತಿಗಳೇ ಬರ್ಬೋದು, ಆದರೆ ಸಕಾರಾತ್ಮಕ ಚಿಂತನೆಯನ್ನು ನಾವು ಮಾಡಿದಾಗ ಏನು ನಮ್ಮ ಜೀವನದಲ್ಲಿ ಸದಾ ಸಫಲತೆಯನ್ನು ಪಡಿತಾ ಹೋಗ್ಬೋದಾ ಅನ್ನುವಂಥ ವಿಚಾರದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಅಲ್ಲಿಯವರೆಗೆ ಓಂ ಶಾಂತಿ.